बीजापुर जिला के चड़चन तालुका के बरडोल गांव में छत्रपति शिवाजी महाराज की जयंती के अवसर पर पवार वकील की तरफ से राष्ट्रीय स्तर की साइकिल स्पर्धा का आयोजन किया गया। इस मौके पर विधायक विट्ठल कटकदोंड, महादेव एल्गार, दानम्मा गोड़ती पाटिल, चड़चन के पूर्व कांग्रेस अध्यक्ष हसन साहब बागवान, ग्राम पंचायत सदस्य और डीवाईएसपी कट्टी मनी उपस्थित होकर छत्रपति शिवाजी महाराज की जयंती के संदर्भ में अपने विचार व्यक्त किए। इस कार्यक्रम में छत्रपति शिवाजी संघ के अध्यक्ष और उपाध्यक्ष, युवा मित्र मंडल के सदस्य और कई युवा भागीदार मौजूद थे। साइकिल स्पर्धा में प्रथम, द्वितीय, तृतीय स्थान प्राप्त करने वालों को पुरस्कार वितरित किया गया और अन्य सभी प्रतिभागियों को भी सम्मानजनक उपहार दिया गया। ये सभी पुरस्कार आनंद पवार की ओर से प्रदान किए गए। ಫೆಬ್ರವರಿ 1630 ಹುಟ್ಟಿದಂತಹ ಛತ್ರಪತಿ ಶಿವಾಜಿ ಅವರ ಜಯಂತಿ ಬರಡೋಲ್ ಗ್ರಾಮದಲ್ಲಿ ಆಚರಣೆ ಮಾಡ್ತಾರೆ. ಇದು ತುಂಬಾ ಸಂತೋಷದ ಸಂಗತಿ. ಇದೇ ವರ್ಷ ಎಲ್ಲ ಪ್ರತಿ ವರ್ಷನೂ ಆಚರಣೆ ಮಾಡ್ತಾರೆ. ಇದ್ರ ಲಾಭ ಏನಾಗ್ತೈತಪ್ಪ ಅಂದ್ರೆ ಎಲ್ಲರಿಗೂ ಇದ್ರ ಲಾಭ ತರ್ತೈತಿ. ಎಲ್ಲ ಸಮಾಜಗಳನ್ನ ಒಂದು ಮಾಡಿ ಎಲ್ಲಾ ಸಮಾಜಗಳನ್ನ ತೆಗೆದುಕೊಂಡು ಹೋಗಿ ಗಜಾನನ ಪವಾರ್ ಅನ್ನುವಂತ ವಕೀಲರು ಅವರು ಜಯಂತಿಯನ್ನ ಏನ್ ಆಚರಣೆ ಮಾಡ್ತಾರ, ಇದು ಒಂದು ಮಾದರಿಯ ಜಯಂತಿ ಅಂತ ಹೇಳಕ್ ಇಚ್ಛೆಪಡ್ತಾ ಇದ್ದೇನೆ. ಮತ್ತೆ ವಿಶೇಷ ಅಂದ್ರೆ ಈ ಜಯಂತಿಯಲ್ಲಿ ಇವತ್ತು ರಾಜ್ಯ ಮಟ್ಟದ ಸೈಕ್ಲಿಂಗ್ ಸ್ಪರ್ಧೆಯನ್ನ ಏನ್ ಮಾಡಿದಾರ, ಅದು ಅತ್ಯಂತ ವಿಶೇಷವಾದಂತ ಜಯಂತಿ ಅಂತ ಹೇಳಕ್ ಒಂದು ಕಾರಣ. ಯಾಕಂದ್ರೆ ನಮ್ಮಲ್ಲಿ ಯಾರೋ ನಮ್ ಕಡೆ ಏನ್ ಮಾಡ್ತಾರಪ್ಪ ಅಂದ್ರೆ ಏನೇನೆ ಮ್ಯೂಸಿಕಲ್ ನೈಟ್ಸ್ ಅಂತವು ಇಂಥವು ನಾಟಕ, ಡಿಜೆ ಪಾಜೆ ಅನ್ಕೋತ ಎಲ್ಲವನ್ನ ಹಾಳು ಮಾಡಿರ್ತಾರೆ. ಸಿಕ್ಕಾಪಟ್ಟೆ ರೊಕ್ಕ ಖರ್ಚು ಮಾಡ್ತಾರೆ. ಕೆಲವೊಬ್ಬರಂತೂ ಕುಣಿದು ಭಾರಿ ಐತಿ ಜಯಂತಿ ಅಂತ ಹೇಳ್ತಾರೆ. ಆದ್ರೆ ಇವು ಸರಿಯಾದ ಮಾರ್ಗಗಳಲ್ಲ. ಇಲ್ಲಿ ಶ್ರೀ ಛತ್ರಪತಿ ಶಿವಾಜಿಯವರ ಆದರ್ಶಗಳನ್ನ ನಾವು ಪಾಲಿಸಿದ್ದೇ ಆದ್ರೆ ಜೀವನದೊಳಗ ನಾವು ಯಶಸ್ವಿ ಆಗ್ತೀವಿ, ನಾವು ಛತ್ರಪತಿ ಶಿವಾಜಿಯ ವಂಶಸ್ಥರು ಅವಾಗ ಆಗ್ತೀವಿ ಅಂತ ನನ್ನ ಭಾವನೆ ಇದೆ. ಯಾಕಂದ್ರೆ ಛತ್ರಪತಿ ಶಿವಾಜಿಯವರು ಶ್ರದ್ಧೆ, ಭಕ್ತಿ, ಅವರು ಎಷ್ಟು ಶ್ರೇಷ್ಠವಾದ ಶ್ರದ್ಧೆ ಅಲ್ಲ, ನಾನು ಹೇಳಕ್ ಬಯಸ್ತೀನಿ. ಸ್ವಾಮಿ ಸಮರ್ಥರು, ಅವ್ರ ಗುರುಗಳು ಸ್ವಾಮಿ ಸಮರ್ಥರು ನನಗೆ ರಾಜ್ಯ ಅವ್ರ ಜೊತೆ ಚರ್ಚೆ ಮಾಡುವಾಗ ನನಗೆ ರಾಜ್ಯ ಸಾಕಾಗಿದೆ, ಅದಕ್ಕೆ ನಾನು ಏನ್ ಮಾಡ್ಲಿ ಅಂತ ಕೇಳ್ತಾರ. ಅವ್ರು ನನ್ ಜೋಳಿಗೆಗೆ ಹಾಕು ಅಂತ ಹೇಳ್ತಾರ. ಅವ್ರು ಜೋಳಿಗೆ ಹಾಕು ಅನ್ನೋ ಪುರುಷಿರ್ಲಾರ್ದೆ ಹಾಕಿ ರೆಡಿ ಆಗ್ತಾರ. ಅವ್ರು ಜೋಳಿಗೆಯಲ್ಲಿ ಹಾಕಿ ಸಾಕು ನನಗೆ ನಾ ರಾಜ್ಯ ಅಲ್ಲ ಅಂದ್ರೆ ಯಾರು ರಾಜ್ಯರಾಗ್ತಾರ, ಇಡೀ ದೇಶವನ್ನ ಆಳ್ಬೇಕಂತ ರಾಜ ಇವತ್ತು ಅಷ್ಟೇ ತ್ಯಾಗಮಯಿ ಸಹಿತಕ್ಕಿರ್ಬೇಕಾಗ್ತದೆ. ತ್ಯಾಗಕ್ಕೂ ಬಹಳ ಮಹತ್ವ ಶಿವಾಜಿ ಜಯಂತಿಯಲ್ಲಿ. ಯಾಕಂದ್ರೆ ಶಿವಾಜಿಯವರು, ಛತ್ರಪತಿ ಶಿವಾಜಿಯವರು ಎಲ್ಲ ತ್ಯಾಗಗಳನ್ನ ಮಾಡಿದ್ದಾರೆ. ಹಂಗ ಈ ಬರುವಂತ ನಾಯಕರು ನಮ್ಮಂತವ್ರಾಗ್ಲಿ ಯಾರೇ ಆಗ್ಲಿ ನಮ್ಮಂತವ್ರಂತ ಅಂದ್ರ ಎಲ್ಲ ನಾಯಕರಾದವರು ಛತ್ರಪತಿ ಶಿವಾಜಿಯವ್ರ ಬಗ್ಗೆ ನಾವು ಓದಬೇಕು, ತಿಳ್ಕೋಬೇಕು. ಛತ್ರಪತಿ ಶಿವಾಜಿಯವರು ಏನ್ ಮಾಡ್ತಿದ್ರಪ್ಪ ಅಂದ್ರೆ ಗೆರಿಲ್ಲಾ ಯುದ್ಧ, ಇಲ್ಲಿಂದ ನಾವು ನೋಡಿದ್ವಿ ಬಹಳಷ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೆರಿಲ್ಲಾ ಯುದ್ಧ ಫೇಮಸ್ ಆಗಿದೆ. ಮತ್ತು ಅಲ್ಲಿ ನಾಯಕರು ಬಂದು ಇಲ್ಲಿ ಶಿವಾಜಿಯವರ ಪುಸ್ತಕಗಳನ್ನ ಒಯ್ದು ನಾವು ಗೆರಿಲ್ಲಾ ಯುದ್ಧವನ್ನ ಮಾಡ್ತೀವಿ ಅಂತ ಹೇಳಿ ಕೆಲವೇ ಒಂದು ಸಣ್ಣ ರಾಜ್ಯ ಇವತ್ತು ಅಮೆರಿಕ ಸಡ್ಡು ಹೊಡೆದು ನಿಂತ ಉದಾಹರಣೆ ಅದಾವ. ಅದಕ್ ಬಂಧುಗಳೇ, ಇವತ್ತು ನಾನು ಆನಂದದಿಂದ ಇದ್ದೀನಲ್ಲ. ಇವತ್ತು ಬಹುಶಃ ನಾನು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿನಿ. ಅದು ತುಂಬಾ ಒಳ್ಳೆಯ ಸಂಗತಿ. ಛತ್ರಪತಿ ಶಿವಾಜಿಯವರ ಆದರ್ಶವನ್ನ ನಾವು ಪಾಲಿಸಿದೇವೆ ಅಂದ್ರೆ 99% ನಾನು ಆ ವಂಶಕ್ಕೆ ಸಂಬಂಧಪಡ್ತೀನಿ ಅನ್ನುವಂತ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಸಮಸ್ತ ನಾಡಿನ ಜನತೆಗೆ ಛತ್ರಪತಿ ಶಿವಾಜಿ ಮಹಾರಾಜರ 396ನೇ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ, ಇವತ್ತಿನ ದಿವಸ ನಮ್ಮ ಒಂದು ಎಲ್ಲ ಬರಡೋಲ್ ಗ್ರಾಮದ ನನ್ನ ಗೆಳೆಯರ ಬಳಗದ ಸಲಹೆ ಮೇರೆಗೆ ಹಾಗೂ ನಮ್ಮ ಆತ್ಮೀಯ ವಕೀಲರಾದಂತ ಎಸ್ ಹೌದೇ ವಕೀಲರ ಸಲಹೆ ಮೇರೆಗೆ ಇವತ್ತಿನ ದಿವಸ ಈ ಒಂದು ಸೈಕ್ಲಿಂಗ್ ರಾಜ್ಯ ಮಟ್ಟದ ಸೈಕ್ಲಿಂಗ್ ಸ್ಪರ್ಧೆಯನ್ನು ಇಲ್ಲಿ ಬರಡೋಲ್ ಗ್ರಾಮದಲ್ಲಿ ಏರ್ಪಾಡು ಮಾಡಿದೀವಿ. ಯಾಕಪ್ಪ ಅಂತಂದ್ರ ಪ್ರತಿ ವರ್ಷ ನನ್ನ 19ನೇ ತಾರೀಕಿಗೆ ನನ್ನ 2ನೇ ಮಗ ಹುಟ್ಟಿದ ದಿವಸ. ಅದಕ್ಕ ಅವನ ಹುಟ್ಟುಹಬ್ಬದ ನಿಮಿತ್ತ ಹಾಗೂ ಛತ್ರಪತಿ ಶಿವಾಜಿ ಜಯಂತಿ ನಿಮಿತ್ತವಾಗಿ ನಾನು ಪ್ರತಿ ವರ್ಷ ಏನಾದ್ರೂ ಒಂದು ಬಡ ಮಕ್ಕಳಿಗೆ ಆಗ್ಲಿ ಅಥವಾ ಯಾವುದೇ ಒಂದು ವಿಶೇಷ ಕಾರ್ಯಕ್ರಮ ಹಮ್ಮಿಕೊತಾ ಇದ್ದೀನಿ. ಅದೇ ರೀತಿ ಈ ವರ್ಷ ನಮ್ಮೆಲ್ಲರ ಸಹಕಾರದೊಂದಿಗೆ, ಗೆಳೆಯರ ಬಳಗದ ಸಲಹೆಯೊಂದಿಗೆ ಸೈಕ್ಲಿಂಗ್ ಸ್ಪರ್ಧೆ ಮಾಡ್ಬೇಕಂತೇಳಿ ವಿಚಾರ ಮಾಡ್ಕೊಂಡು ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದದ. ಈ ಒಂದು ಕಾರ್ಯಕ್ರಮಕ್ಕ ಎಲ್ಲ ನಮ್ಮ ಪೊಲೀಸ್ ಇಲಾಖೆಯವರಾಗ್ಲಿ,
ಆರೋಗ್ಯ ಇಲಾಖೆಯವರಾಗ್ಲಿ, ಸೈಕ್ಲಿಂಗ್ ಸ್ಟೇಟ್ ಅಸೋಸಿಯೇಷನ್ ಅಧ್ಯಕ್ಷರಂತ ರಾಜು ಬಿರಾದರ್ಸ್ ಅವರಾಗ್ಲಿ, ಎಲ್ಲರೂ ಬಹಳ ಅಚ್ಚುಕಟ್ಟಾಗಿ ಇಂಡಿ ಡಿವೈಎಸ್ಪಿ ಅವರು ಎಲ್ಲರೂ ಬಹಳ ಅಚ್ಚುಕಟ್ಟಾಗಿ ನಮ್ಮ ಶಾಸಕರು, ಜನಪ್ರಿಯ ಶಾಸಕರು ಬಹಳ ಸಹಕಾರ ಕೊಟ್ರು. ಅವರ ಒಂದು ಸಲಹೆ ಸಹಕಾರದ ಮೇರೆಗೆ ಇವತ್ತು ಈ ಕಾರ್ಯಕ್ರಮ ಒಂದು ಯಶಸ್ವಿಯಾಯಿತು. ಇದೇ ರೀತಿ ಮುಂದಿನ ದಿನಮಾನದಲ್ಲಿ ನಾನು ಯಾವುದೇ ಒಂದು ಕ್ರೀಡೆಗೆ ಹೆಚ್ಚಿನ ಒಂದು ಪ್ರೋತ್ಸಾಹ ಕೊಡ್ತೇನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ. ತಮ್ಮ ಹೆಸರು ಸರ್? ಗಜಾನನ್ ಪವಾರ್, ವಕೀಲ್, ಬಿಜಾಪುರ ಜಿಲ್ಲಾ ನ್ಯಾಯಾಲಯದ ಸಂಘದ ಉಪಾಧ್ಯಕ್ಷ. ನನ್ನ ಹೆಸರು ಕಾವೇರಿ ದೊಳ್ಳಿ ಅಂತ. ಛತ್ರಪತಿ ಶಿವಾಜಿ ಜಯಂತಿ ಅಂಗವಾಗಿ ಸೈಕ್ಲಿಂಗ್ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದಾರೆ. ನಾನು ಬಗಡೂರು ಗ್ರಾಮದ ಹುಡುಗಿ. ಎಷ್ಟನೇ ನಂಬರ್ ಆಯ್ಕೆ ಆಗಿದ್ದೀರಾ? ನಂದು ತೃತೀಯ ಸ್ಥಾನ. 2ನೇ ಸ್ಥಾನ, 3ನೇ ಸ್ಥಾನ. ಇದಕ್ಕೆ ಮುಂಚೆ ಎಲ್ಲಾದ್ರೂ ಈ ರೀತಿ ಮಾಡಿದಿರಾ? ಎಲ್ಲೆಲ್ಲಿ ಮಾಡಿದಿರಾ? ಎಲ್ಲ ಕಡೆ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಕಡೆ ಮಾಡಿದಿರಾ? ಹೇಗ್ ಅನಿಸ್ತಾ ಇದೆ ನಿಮ್ಗೆ? ತುಂಬಾ ಚೆನ್ನಾಗಿದೆ. ಎಲ್ಲಕ್ಕಿಂತ ಜಾಸ್ತಿ ಇಲ್ಲೇ ಒಂದ್ ಸ್ವಲ್ಪ ಸ್ಪೆಷಾಲಿಟಿ ಎಲ್ಲ ಜಾಸ್ತಿ. ಸೈಕ್ಲಿಂಗ್ ಮಾಡೋದ್ರಲ್ಲಿ ಮತ್ತೆ ನೀವು ನಂಬರ್ 3 ಅಲ್ಲ? ಓಕೆ, ನೀವೇನ್ ಹೇಳ್ತೀರಿ ಇದ್ರ ಬಗ್ಗೆ? ಚೆನ್ನಾಗಿ ಎಲ್ಲಿ ಮಾಡಿಲ್ಲ. ಇದೇ ಫಸ್ಟ್ ಟೈಮ್ ಹಳ್ಳಿ ರೇಸ್ ಇದೊಂಥರ ಸ್ಟೇಟ್ ಲೆವೆಲ್ ನೋಡಿದ ಫೀಲ್ ಆಗ್ತಾ ಇದೆ. ಇದೇ ಫಸ್ಟ್ ಟೈಮ್ ಇದೆಲ್ಲ ಇಷ್ಟೆಲ್ಲ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಎಲ್ಲ ಕಡೆ ಇದರ ಆಗಲ್ಲ. ಆಲ್ಮೋಸ್ಟ್ ಹಿಂಗ್ ಬರ್ತೀವಿ, ಹಿಂಗ್ ಹೋಗ್ಬಿಡ್ತೀವಿ ಅಷ್ಟೇ ರೇಸಿಗೆ. ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಊಟದಾಗಿ ವ್ಯವಸ್ಥೆ ಇರ್ಬೋದು, ಇಲ್ಲೆಲ್ಲ ಫಂಕ್ಷನ್ ವ್ಯವಸ್ಥೆ ಇರ್ಬೋದು, ಎಲ್ಲ ಚೆನ್ನಾಗಿದೆ. ಅಲ್ಲ, ಮುಂದೆ ಏನಾದ್ರೂ ಈ ರೀತಿ ಮಾಡೋ ಕ್ರೀಡಾಕೂಟದಲ್ಲಿ ಏನಾದ್ರು ಸಾಧನೆ ಮಾಡ್ಬೇಕಂತ ಇದ್ರಾ? ಹೇಗೆ? ಮಾಡ್ತಾ ಇದೆ ಸರ್, ಕಂಟಿನ್ಯೂ. ಇನ್ನೂ ಚೆನ್ನಾಗಿ ಮಾಡ್ಬೇಕಂತಿದೆ. ಇದಕ್ಕೆ ಮುಂಚೆ ಮಾಡಿದ್ರಿ ಎಲ್ಲಾದ್ರೂ? ಮಾಡಿದ್ವಿ ಸರ್. ಮೆಡಲ್ ಇದೆ, ನ್ಯಾಷನಲ್ ಮೆಡಲ್ ಇದೆ, ಎಲ್ಲ ಇದೆ. ಜಾಬ್ ಮಾಡ್ತಾ ಇದ್ರಾ? ಹಾ ಸರ್, ನಾವು ರೈಲ್ವೆ ಇಲಾಖೆ ಕೆಲಸ. ರೈಲ್ವೆ ಇಲಾಖೆ ಜಾಬ್ ಮಾಡ್ತಾ ಇದ್ರಾ? ಆದ್ರೂ ಇದು ಒಂದು ರೀತಿ ಹಾಬಿ ಇದು. ಓಕೆ ಓಕೆ, ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ? ಒಳ್ಳೆ ತರ ರೇಸ್. ಯಾವ ಕಡೆನೂ ಈ ತರ ರೇಸ್ ಹೊಡ್ಸಿಲ್ಲ ನಾವು. ಅಂದ್ರೆ ಗಾಡಿ ಟ್ರಾಫಿಕ್ ಇರ್ಬೋದು, ಎಲ್ಲ ಕ್ಲಿಯರ್ ಚೆನ್ನಾಗ. ಇದಕ್ಕೆ ಮುಂಚೆ ಎಲ್ಲಾದ್ರೂ ಮಾಡಿದ್ರಾ? ತಮ್ಮ ಹೆಸರು? ಸವಿತಾ ಆಡ್. ವಿನಂತಿ, ಹುರಿದುಂಬಿಸಬೇಕಾಗಿ ವಿನಂತಿ. ನೋಡ್ರಿ ಸರ್, ಗಜಾನಂದ್ ಪವಾರ್ ಅವರು ಈ ಒಂದು ಬಹುಮಾನ ವಿತರಣೆ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಕಾವೇರಿ ಮುರ್ನಾಳ್ ರಾಷ್ಟ್ರ ಮಟ್ಟದ ಚಿನ್ನದ ಪದಕ ವಿಜೇತರು, ದಯವಿಟ್ಟು ಚಪ್ಪಾಳೆ ಬರಲಿ ಚಿನ್ನದ ಪದಕ ವಿಜೇತರಿಗೆ. ಈ ಒಂದು ಗ್ರಾಮಕ್ಕೆ ಆಗಮಿಸಿದ್ದಾರೆ. ತಮ್ಮ ಬಡೂರು ಗ್ರಾಮಕ್ಕೆ ರಾಷ್ಟ್ರ ಮಟ್ಟದ ಚಿನ್ನದ ಪದಕ ವಿಜೇತರು ಈ ಒಂದು ರಾಜ್ಯ ಈ ಒಂದು ಕ್ರೀಡಾಪಟುಗಳು ವಿಶೇಷ ಸೂಚನೆ ಈಗ ನೀಡಿದ್ದಾರೆ. ಆ ಸೂಚನೆಗಳ ಪ್ರಕಾರ ತಾವು